ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. 22ನೇ ಅಧ್ಯಾಯ ಮಹಾವೃಕ್ಷದ ಬೀಜಾಂಕುರ, ಮುಂದುವರಿದ ಭಾಗ. ಸ್ವಾಮೀಜಿಯವರ ಉಪನ್ಯಾಸಗಳು ಆ ದಿನಗಳಲ್ಲಿ ಸಾರ್ವಜನಿಕವಾಗಿ ಬೀರುತ್ತಿದ್ದ ಅದ್ಭುತ ಪ್ರಭಾವದ ಕುರಿತಾಗಿ ಸ್ವಾಮಿ ಕೃಪಾನಂದರು ಬ್ರಹ್ಮವಾದಿನಿಗೆ ಬರೆದ ಒಂದು ಪತ್ರದಲ್ಲಿ ತಿಳಿಸಿದರು. ಸ್ವಾಮೀಜಿಯ ಉಪನ್ಯಾಸಗಳ ಹಾಗೂ ಬರವಣಿಗೆಗಳ ಮೂಲಕ ಹೊರಹೊಮ್ಮುವ ಶಕ್ತಿಯುತ ಧಾರ್ಮಿಕ ಚಿಂತನ ಪ್ರವಾಹವು ಸದ್ದಿಲ್ಲದಂತೆ ಅಗೋಚರವಾಗಿ ಕೆಲಸ ಮಾಡುತ್ತಿದ್ದರೂ ಜನಸಾಮಾನ್ಯರ ಮನಸ್ಸಿನ ಮೇಲೆ ಅಚ್ಚಳಿಯದ ಪರಿಣಾಮವನ್ನುಂಟು ಮಾಡುತ್ತಿದೆ ಮತ್ತು ಸಮಾಜದ ಆಧ್ಯಾತ್ಮಿಕ ಉನ್ನತಿಗೆ ಅದೊಂದು ಮಹತ್ವದ ಅಂಶವಾಗಿದೆ. ವೇದಾಂತ ಸಾಹಿತ್ಯಕ್ಕಾಗಿ ಬೆಳೆಯುತ್ತಿರುವ ಬೇಡಿಕೆಯನ್ನು ಗಮನಿಸಿದಾಗ ಮತ್ತು ಯಾರ ಬಾಯಲ್ಲಿ ಸಂಸ್ಕೃತ ಪದಗಳು ಬರಬಹುದೆಂದು ಊಹಿಸಲೂ ಸಾಧ್ಯವಿಲ್ಲವೋ ಅಂತಹ ಜನ ಅವುಗಳನ್ನು ಆಗಾಗ ಬಳಸುವುದನ್ನು ಕಂಡಾಗ ಈ ಪರಿಣಾಮ ಸುವ್ಯಕ್ತವಾಗುತ್ತದೆ. ಆತ್ಮ, ಕರ್ಮ, ಯೋಗ, ಮೋಕ್ಷ ಇತ್ಯಾದಿ ಪದಗಳು ಮನೆಮಾತಾಗಿವೆ. ಶಂಕರಾಚಾರ್ಯ, ರಾಮಾನುಜಾಚಾರ್ಯರ ಹೆಸರುಗಳು ಹಕ್ಸ್ಲಿ ಹಾಗೂ ಸ್ಪೆನ್ಸರರ ಹೆಸರುಗಳಷ್ಟೇ ಸುಪರಿಚಿತವಾಗುತ್ತಿವೆ. ಸಾರ್ವಜನಿಕ ಗ್ರಂಥಾಲಯಗಳು ಭಾರತದ ಉಲ್ಲೇಖವುಳ್ಳ ಪುಸ್ತಕಗಳನ್ನೆಲ್ಲ ಪಡೆದುಕೊಳ್ಳಲು ಆತುರ ತೋರುತ್ತಿವೆ. ಮ್ಯಾಕ್ಸ್ ಮುಲ್ಲರ್, ಕೋಲ್ಬ್ರೂಕ್, ಡಾಯ್ಸನ್, ಬರ್ನಾಫ್ ಮೊದಲಾದ ಪ್ರಸಿದ್ಧ ಲೇಖಕರ ಹಾಗೂ ಈ ಹಿಂದೂ ತತ್ವಶಾಸ್ತ್ರದ ಬಗ್ಗೆ ಬರೆದಿರುವ ಎಲ್ಲ ಲೇಖಕರ ಪುಸ್ತಕಗಳು ವೇಗವಾಗಿ ಮಾರಾಟವಾಗುತ್ತಿವೆ. ತಲೆಚಿಟ್ಟು ಹಿಡಿಸುವ ಶೋಪೆನ್ಹಾರ್ನ ಪುಸ್ತಕಗಳನ್ನು ಜನರು ಅವನ ವೇದಾಂತದ ಹಿನ್ನೆಲೆಯಿಂದಾಗಿ ಅತ್ಯಂತ ಕುತೂಹಲದಿಂದ ಅಧ್ಯಯನ ಮಾಡುತ್ತಿದ್ದಾರೆ. ಒಂದು ಧರ್ಮವಾಗಿ ಹೃದಯಕ್ಕೂ, ಒಂದು ತತ್ವಶಾಸ್ತ್ರವಾಗಿ ಬುದ್ಧಿಗೂ ಒಪ್ಪಿಗೆಯಾಗುವ ಮತ್ತು ಮಾನವನ ಧಾರ್ಮಿಕ ತೃಷಿಯನ್ನು ತೃಪ್ತಿಪಡಿಸಬಲ್ಲ ಹಿಂದೂ ಸಿದ್ಧಾಂತವನ್ನು ಜನಗಳು ಬಹುಬೇಗನೆ ಮೆಚ್ಚಿಕೊಳ್ಳುತ್ತಿದ್ದಾರೆ. ಅದರಲ್ಲೂ ತಮ್ಮ ಅದ್ಭುತ ವಾಕ್ಶಕ್ತಿಯಿಂದ ಮಾನವನಲ್ಲಿ ಸುಪ್ತವಾಗಿರುವ ದಿವ್ಯ ಪ್ರೇಮವನ್ನು ಜಾಗೃತಗೊಳಿಸಬಲ್ಲ ಮತ್ತು ತಮ್ಮ ಹರಿತವಾದ ಹಾಗೂ ಅಲ್ಲಗಳೆಯಲಾಗದ ತರ್ಕದಿಂದ ಅತ್ಯಂತ ವೈಜ್ಞಾನಿಕ ಬುದ್ಧಿಯುಳ್ಳವನ ಅತಿ ಮೊಂಡು ಬುದ್ಧಿಯನ್ನು ಸುಲಭವಾಗಿ ಗೆದ್ದುಕೊಳ್ಳಬಲ್ಲ ನಮ್ಮ ಗುರುಗಳಂಥವರೊಬ್ಬರು ಈ ಸಿದ್ಧಾಂತವನ್ನು ವಿವರಿಸುವಾಗಲಂತೂ ಇದು ಸರಿಯೇ ಸರಿ. ಆದ್ದರಿಂದ ಸಮಾಜದ ಎಲ್ಲ ವರ್ಗಗಳಲ್ಲೂ ಹಿಂದೂ ಚಿಂತನೆಗಳ ಕುರಿತಾಗಿ ಆಸಕ್ತಿ ಉಂಟಾಗಿರುವುದರಲ್ಲಿ ಅಚ್ಚರಿಯೇನೂ ಇಲ್ಲ. ಹೀಗೆ ಬರೆದ. ಸ್ವಾಮೀಜಿ ನ್ಯೂಯಾರ್ಕಿನಲ್ಲಿದ್ದಾಗ ವಿಜ್ಞಾನಿಗಳು, ತತ್ವಶಾಸ್ತ್ರಜ್ಞರೂ ಸೇರಿದಂತೆ ಅನೇಕ ಸುಪ್ರಸಿದ್ಧ ವ್ಯಕ್ತಿಗಳು ಅವರ ಉಪನ್ಯಾಸಗಳಿಗೆ ಮತ್ತು ಅವರನ್ನು ವೈಯಕ್ತಿಕವಾಗಿ ಭೇಟಿಯಾಗಲು ಬರುತ್ತಿದ್ದರು. ಕೆಲವರು ಅವರ ಆಪ್ತ ಸ್ನೇಹಿತರಾದರು, ಇನ್ನು ಕೆಲವರು ಅವರ ಶಿಷ್ಯರಾದರು. ಹೀಗೆ ಬರುತ್ತಿದ್ದವರಲ್ಲಿ ಆ ಕಾಲದಲ್ಲಿ ಯಶಸ್ಸು ಕೀರ್ತಿಗಳ ಶಿಖರವನ್ನು ಮುಟ್ಟಿದ ತರುಣ ವಿಜ್ಞಾನಿ ನಿಕೋಲಾ ಟೆಸ್ಲಾ ಒಬ್ಬನು. ಆದಾಗಲೇ ಅವನು ರೇಡಿಯೋ ಅಲೆಗಳ ಹಾಗೂ ದೂರ ನಿಯಂತ್ರಣದ ಮೂಲ ತತ್ವಗಳನ್ನು ಕಂಡುಹಿಡಿದಿದ್ದ, ಟ್ಯೂಬ್ಲೈಟನ್ನು ಕಂಡುಹಿಡಿದಿದ್ದ ಮತ್ತು ವಿದ್ಯುತ್ ಶಕ್ತಿಯನ್ನು ದೂರ ದೂರಕ್ಕೆ ಸಾಗಿಸುವ ವಿಧಾನವನ್ನು ಆವಿಷ್ಕರಿಸಿದ್ದ. ಅಲ್ಲದೆ ವಿಶ್ವದ ಮೂಲಭೂತ ನಿಯಮಗಳ ಹಿಂದಿರುವ ಗಣಿತದ ಪ್ರಮೇಯಗಳ ಬಗ್ಗೆಯೂ ಈತ ಸಂಶೋಧನೆ ನಡೆಸುತ್ತಿದ್ದ. ಸಾಂಖ್ಯ ದರ್ಶನದ ಸೃಷ್ಟಿಕ್ರಮ ವಿಚಾರದ ಬಗೆಗಿನ ಸ್ವಾಮೀಜಿಯ ವಿವರಣೆಯನ್ನು ಕೇಳಿ ನಿಕೋಲಾ ಟೆಸ್ಲಾ ತೀವ್ರವಾಗಿ ಆಕರ್ಷಿತನಾದ. ಸೃಷ್ಟಿಯ ಬಗೆಗಿನ ಸಮಸ್ಯೆಗಳ ಪರಿಹಾರಕ್ಕೆ ಆಧುನಿಕ ವಿಜ್ಞಾನವು ವೇದಾಂತದತ್ತ ತಿರುಗಬಹುದೆಂದು ಇವನಿಗೆ ಅನ್ನಿಸಿತು. ಸ್ವಾಮೀಜಿಯ ತರಗತಿಗಳಿಗೂ ಉಪನ್ಯಾಸಗಳಿಗೂ ಹಾಜರಿರುತ್ತಿದ್ದ ಈ ವಿಜ್ಞಾನಿ ಕ್ರಮೇಣ ಅವರ ಆತ್ಮೀಯ ಸಂಪರ್ಕಕ್ಕೆ ಬಂದ. ವೇದಾಂತದಲ್ಲಿ ಪ್ರತಿಪಾದಿತವಾಗಿರುವ ಈ ವಿಚಾರಗಳನ್ನು ತಾನು ಗಣಿತ ದೃಷ್ಟಿಯಿಂದ ವೈಜ್ಞಾನಿಕವಾಗಿ ಸಾಬೀತುಪಡಿಸಬಲ್ಲೆ ಎಂದು ಈತ ಅವರಿಗೆ ಹೇಳಿದ.
ಆದರೆ ಅದನ್ನು ವೈಜ್ಞಾನಿಕವಾಗಿ ಸಾಬೀತುಪಡಿಸಲು ಇಂದಿನವರೆಗೂ ಸಾಧ್ಯವಾಗಿಲ್ಲ. ಈ ಸಂದರ್ಭದಲ್ಲೇ ಸುಪ್ರಸಿದ್ಧ ಫ್ರೆಂಚ್ ನಟಿಯಾದ ಸಾರಾ ಬರ್ನ್ಹಾರ್ಟ್ ಎಂಬವಳು ಸ್ವಾಮೀಜಿಯ ದರ್ಶನವನ್ನು ಬಯಸಿ ಬಂದಳು. ಆಗ ಅವಳು ಜನಪ್ರಿಯತೆಯ ತುತ್ತ ತುದಿಗೇರಿದ್ದಳು. ತನ್ನ ಅಸಾಮಾನ್ಯ ಅಭಿನಯದಿಂದ ಡಿವೈನ್ ಸಾರಾ, ದೈವಿಕ ಸಾರಾ ಎಂದು ಹೆಸರಾಗಿದ್ದಳು. ವಿವೇಕಾನಂದರ ಅತ್ಯಂತ ಉದಾತ್ತವಾದ ಬೋಧನೆಗಳಿಂದ ಆಕರ್ಷಿತಳಾದ ಈಕೆ ಅವರನ್ನು ಕಂಡು ಅವರ ಬೋಧನೆಗಳ ಬಗ್ಗೆ ತನ್ನ ಹೃತ್ಪೂರ್ವಕ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದಳು. ಈ ದಿನಗಳಲ್ಲಿ ಸ್ವಾಮೀಜಿ ಭೇಟಿ ಮಾಡಿದ ಗಣ್ಯ ವ್ಯಕ್ತಿಗಳಲ್ಲಿ ಉದಾರವಾದಿಗಳಾದ ಅನೇಕ ಪ್ರಮುಖ ಕ್ರೈಸ್ತ ಧರ್ಮಾಧಿಕಾರಿಗಳೂ ಇದ್ದರು. ಪ್ರಸಿದ್ಧನೂ ಪ್ರಭಾವಶಾಲಿಯೂ ಆದ ಡಾಕ್ಟರ್ ಲೈಮನ್ ಆಬಟ್ ಎಂಬ ಪ್ರಧಾನ ಧರ್ಮಾಧಿಕಾರಿ ಇವರಲ್ಲೊಬ್ಬ. ಈತ ಔಟ್ಲುಕ್ ಎಂಬ ಪ್ರಮುಖ ಮಾಸಪತ್ರಿಕೆಯೊಂದರ ಸಂಪಾದಕನೂ ಆಗಿದ್ದ. ಡಾಕ್ಟರ್ ಆಬಟ್ ಸ್ವಾಮೀಜಿಯನ್ನು ಅನೇಕ ಸಲ ತನ್ನ ಮನೆಗೆ ಭೋಜನಕ್ಕೆ ಆಹ್ವಾನಿಸಿದನಲ್ಲದೆ ಅವರೊಂದಿಗೆ ದೀರ್ಘವಾಗಿ ಚರ್ಚಿಸಿದ. ಇಂತಹ ಅನೇಕ ವ್ಯಕ್ತಿಗಳ ಸಂಪರ್ಕದಿಂದ ಸ್ವಾಮೀಜಿಯ ಸಂದೇಶ ಎಲ್ಲೆಡೆಗೂ ವೇಗವಾಗಿ ಹರಡಲು ಸಾಧ್ಯವಾಯಿತು. ಸ್ವಾಮೀಜಿಯ ಆಪ್ತ ಶಿಷ್ಯರಲ್ಲಿ ಡಾಕ್ಟರ್ ಸ್ಟ್ರೀಟ್ ಎಂಬವನೊಬ್ಬ. ಈತ ವೇದಾಂತದ ತತ್ವಗಳ ಹಾಗೂ ಸ್ವಾಮೀಜಿ ನೀಡಿದ ತ್ಯಾಗ ವೈರಾಗ್ಯದ ಬೋಧನೆಯ ಪ್ರಭಾವಕ್ಕೊಳಗಾಗಿ ಸನ್ಯಾಸ ಸ್ವೀಕರಿಸಲು ಬಯಸಿದ. ಸನ್ಯಾಸಕ್ಕಾಗಿ ಯಾರ್ಯಾರು ತೀವ್ರವಾಗಿ ಹಂಬಲಿಸುತ್ತಾರೆಯೋ ಅವರಿಗೆಲ್ಲ ಸನ್ಯಾಸ ದೀಕ್ಷೆ ನೀಡಬೇಕೆಂಬುದು ಸ್ವಾಮೀಜಿಯ ತೀರ್ಮಾನವಾಗಿತ್ತು. ಆದ್ದರಿಂದ ಅವರು ಡಾಕ್ಟರ್ ಸ್ಟ್ರೀಟನಿಗೆ ಸನ್ಯಾಸ ದೀಕ್ಷೆ ನೀಡಲು ಒಪ್ಪಿದರು. ಫೆಬ್ರವರಿ 20ರಂದು ತಮ್ಮ ಇತರ ಸನ್ಯಾಸಿ ಹಾಗೂ ಗೃಹಿ ಶಿಷ್ಯರ ಸಮ್ಮುಖದಲ್ಲಿ ಈತನಿಗೆ ಸನ್ಯಾಸವನ್ನು ಅನುಗ್ರಹಿಸಿ ಸ್ವಾಮಿ ಯೋಗಾನಂದ ಎಂಬ ಹೆಸರನ್ನು ಕೊಟ್ಟರು. ಈತನಿಗೆ ಯೋಗದಲ್ಲಿ ತೀವ್ರವಾದ ಆಸಕ್ತಿ ಇದ್ದುದರಿಂದ ಅವರು ಆ ಹೆಸರನ್ನು ನೀಡಿದರು. ಡಾಕ್ಟರ್ ಸ್ಟ್ರೀಟ್ ಸ್ವಾಮೀಜಿಯನ್ನು ಭೇಟಿಯಾಗುವ ಮೊದಲೇ ತನ್ನದೇ ಆದ ವಿಶಿಷ್ಟ ಸಾಧನೆಗಳ ಮೂಲಕ ಯೋಗಶಕ್ತಿಯನ್ನು ಸಂಪಾದಿಸಿದ್ದ. ಅಲ್ಲದೆ ಸರಳ ಪ್ರಾಮಾಣಿಕ ಸ್ವಭಾವದವನಾಗಿದ್ದ ಈತನನ್ನು ಸ್ವಾಮೀಜಿ ತುಂಬ ಮೆಚ್ಚಿಕೊಂಡಿದ್ದರು. ಇದಾದ ಕೆಲ ದಿನಗಳ ಅನಂತರ ಸ್ವಾಮೀಜಿ ಇತರ ಅನೇಕ ಯುವಕ ಯುವತಿಯರಿಗೆ ಮಂತ್ರದೀಕ್ಷೆಯನ್ನು ಅನುಗ್ರಹಿಸಿದರು. ಈ ದಿನಗಳಲ್ಲಿ ಅವರು ತಮ್ಮ ಅನುಯಾಯಿಗಳಾದ ಜೆ ಗುಡ್ವಿನ್, ಮಿಸ್ ವಾಲ್ಡೋ ಹಾಗೂ ವಾನ್ ಹ್ಯಾಗನ್ ಎಂಬೊಬ್ಬ ತರುಣನಿಗೆ ಬ್ರಹ್ಮಚರ್ಯ ದೀಕ್ಷೆಯನ್ನು ನೀಡಿದರು. ಹೀಗೆ ವಿದ್ಯೆ, ಸ್ಥಾನಮಾನಗಳ ದೃಷ್ಟಿಯಿಂದ ಅತ್ಯಂತ ಉನ್ನತ ಮಟ್ಟದಲ್ಲಿದ್ದ 3 ಪಾಶ್ಚಾತ್ಯರು ಸ್ವಾಮೀಜಿಯ ಕರೆಗೆ ಓಗೊಟ್ಟು ಸರ್ವಸಂಗ ಪರಿತ್ಯಾಗ ಮಾಡಿದರಲ್ಲದೆ ಇತರ ಹಲವಾರು ಜನರು ಪವಿತ್ರವಾದ ಮಂತ್ರದೀಕ್ಷೆಯನ್ನು, ಬ್ರಹ್ಮಚರ್ಯ ದೀಕ್ಷೆಯನ್ನೂ ಸ್ವೀಕರಿಸಿದರು. ಇದನ್ನು ಗಮನಿಸಿದಾಗ ಆ ಭೋಗದ ನಾಡಿನಲ್ಲಿ ಸ್ವಾಮೀಜಿ ಕೆಲವರಿಗಾದರೂ ತ್ಯಾಗದ ಮಹಿಮೆಯನ್ನು ಮನಗಾಣಿಸಿದರೆಂಬುದನ್ನು ಮರೆಯುವಂತಿಲ್ಲ. ಅವರ ಸಂಪರ್ಕಕ್ಕೆ ಬಂದ ಮೇಲೆ ಮೊದಲಿನ ವ್ಯಕ್ತಿಯಾಗಿಯೇ ಉಳಿದವರೊಬ್ಬರೂ ಇರಲಿಲ್ಲವೆಂದು ಹೇಳಬಹುದು. ಆದ್ದರಿಂದ ಅವರ ಪ್ರಭಾವಕ್ಕೆ ಒಳಗಾಗಿ ಅವರನ್ನು ಗುರುದೇವ ಎಂದು ಕರೆಯತೊಡಗಿದವರ ಸಂಖ್ಯೆ ಎಷ್ಟು ಹೆಚ್ಚಾಯಿತೆಂದರೆ ಸ್ವಾಮಿ ಕೃಪಾನಂದರು ಆ ಬಗ್ಗೆ ಸ್ವಲ್ಪ ತಮಾಷೆಯಾಗಿ ಬರೆದರು. ಈಗ ಭಾರತವು ಸ್ವಾಮೀಜಿಯ ಮೇಲೆ ತನಗಿರುವ ಒಡೆತನವನ್ನು ಈ ಕೂಡಲೇ ಸ್ಪಷ್ಟಪಡಿಸುವುದು ಒಳ್ಳೆಯದು. ಏಕೆಂದರೆ ಇಲ್ಲಿನವರು ಅಮೆರಿಕ ಸಂಯುಕ್ತ ಸಂಸ್ಥಾನದ ರಾಷ್ಟ್ರೀಯ ವಿಶ್ವಕೋಶಕ್ಕಾಗಿ ಸ್ವಾಮೀಜಿಯ ಜೀವನ ಚರಿತ್ರೆಯನ್ನು ಬರೆಯುವವರಿದ್ದು ಅದರಲ್ಲಿ ಅವರನ್ನು ಅಮೆರಿಕದ ಪ್ರಜೆಯನ್ನಾಗಿಸಲಿದ್ದಾರೆ. ಹೋಮರನಿಗೆ ಜನ್ಮ ನೀಡಿದ ಹೆಮ್ಮೆಯನ್ನು ತಮ್ಮದಾಗಿಸಿಕೊಳ್ಳಲು 7 ನಗರಗಳು ಹೊಡೆದಾಡಿದವು. ಹಾಗೆಯೇ ನಮ್ಮ ಗುರುದೇವನನ್ನು ತಮ್ಮವನೆಂದು ಹೇಳಿಕೊಂಡು ಲೋಕೋತ್ತರ ಪುತ್ರನೋರ್ವನನ್ನು ನಿರ್ಮಿಸಿದ ಕೀರ್ತಿಯನ್ನು ಭಾರತದ ಕೈಯಿಂದ ಕಸಿದುಕೊಳ್ಳಲು 7 ರಾಷ್ಟ್ರಗಳು ಹೊಡೆದಾಡುವ ಕಾಲವೊಂದು ಬರಬಹುದು. ಹೀಗೆ ಬರೆದನು.
ಈ ವೇಳೆಗೆ ಸ್ವಾಮೀಜಿ ಕರ್ಮಯೋಗ, ರಾಜಯೋಗ, ಭಕ್ತಿಯೋಗ ಮತ್ತು ಜ್ಞಾನಯೋಗಗಳ ಮೇಲಿನ ತಮ್ಮ ಉಪನ್ಯಾಸ ಮಾಲಿಕೆಗಳನ್ನು ಮುಕ್ತಾಯಗೊಳಿಸಿದ್ದರು. ಗುಡ್ವಿನ್ನನ ಪರಿಶ್ರಮದಿಂದಾಗಿ ಕರ್ಮಯೋಗ ಮತ್ತು ರಾಜಯೋಗಗಳ ಟಿಪ್ಪಣಿಗಳು ಪ್ರಕಟಣೆಗೆ ಸಿದ್ಧಗೊಂಡಿದ್ದು ಪುಸ್ತಕ ರೂಪದಲ್ಲಿ ಪ್ರಕಟವಾದವು. ಅಮೆರಿಕದ ವಿವಿಧ ಪತ್ರಿಕೆಗಳಲ್ಲಿ ಈ ಪುಸ್ತಕಗಳ ಕುರಿತಾಗಿ ಉನ್ನತ ಪ್ರಶಂಸೆಯ ವಿಮರ್ಶೆಗಳು ಪ್ರಕಟವಾಗಿ ಪುಸ್ತಕಗಳು ಹೆಚ್ಚು ಹೆಚ್ಚಾಗಿ ಮಾರಾಟವಾಗತೊಡಗಿದವು. ಅದರಲ್ಲೂ ರಾಜಯೋಗವು ಅಮೆರಿಕದ ವಿಶ್ವವಿದ್ಯಾನಿಲಯಗಳ ಕೆಲವು ಖ್ಯಾತ ಮನಃಶಾಸ್ತ್ರಜ್ಞರನ್ನು ಮತ್ತು ಶರೀರಶಾಸ್ತ್ರಜ್ಞರನ್ನು ವಿಶೇಷವಾಗಿ ಆಕರ್ಷಿಸಿತು. ಭಕ್ತಿಯೋಗವು ಭಾರತದಲ್ಲಿ ಇಷ್ಟರಲ್ಲೇ ಪ್ರಕಟವಾಗುವುದರಲ್ಲಿತ್ತು. ಅಲ್ಲದೆ ಮುಂದೆ ಜ್ಞಾನಯೋಗ ಎಂಬ ಪುಸ್ತಕದಲ್ಲಿ ಪ್ರಕಟವಾದ ಸ್ವಾಮೀಜಿಯ ಹಲವಾರು ಉಪನ್ಯಾಸಗಳು ಅದಾಗಲೇ ಚಿಕ್ಕ ಚಿಕ್ಕ ಪುಸ್ತಕಗಳ ರೂಪದಲ್ಲಿ ಪ್ರಕಟಗೊಂಡಿದ್ದವು. ಈ ದಿನಗಳಲ್ಲಿ ಸ್ವಾಮೀಜಿ ಗಣನೀಯ ಪ್ರಮಾಣದಲ್ಲಿ ವೇದಾಂತ ಸಾಹಿತ್ಯವನ್ನು ಪ್ರಕಟಿಸಿದ್ದಲ್ಲದೆ ಅಭಿವೃದ್ಧಿ ಹೊಂದುತ್ತಿದ್ದ ವೇದಾಂತ ಸೊಸೈಟಿಗೆ ಇನ್ನಷ್ಟು ಖಚಿತವಾದ ರೂಪ ಕೊಟ್ಟು ಅದನ್ನು ಪುನರ್ವ್ಯವಸ್ಥೆಗೊಳಿಸುವ ಆಲೋಚನೆಯನ್ನು ಕೂಡ ಮಾಡಿದರು. ಉಪನ್ಯಾಸಗಳ ಹಾಗೂ ತರಗತಿಗಳ ಏರ್ಪಾಡು, ತಮ್ಮ ಪುಸ್ತಕಗಳ ಪ್ರಕಟಣೆ ಹಾಗೂ ವಿತರಣೆ, ಲೆಕ್ಕಪತ್ರಗಳ ನಿರ್ವಹಣೆ ಹಾಗೂ ಇನ್ನಿತರ ವ್ಯವಹಾರಗಳನ್ನೆಲ್ಲ ನಿರ್ವಹಿಸಲು ಕಾರ್ಯಕಾರಿ ಸಮಿತಿಯೊಂದನ್ನು ಸ್ಥಾಪಿಸಲು ಅವರು ಉದ್ದೇಶಿಸಿದರು. ವೇದಾಂತ ಸೊಸೈಟಿಯು ಮುಂದೆ ಬಹಳ ಕಾಲದವರೆಗೂ ಸಾರ್ವಜನಿಕರಿಗೆ ಸದಸ್ಯತ್ವವನ್ನು ತೆರೆಯದಿದ್ದರೂ ಸಂಘದ ಪದಾಧಿಕಾರಿಗಳು ಮಾತ್ರ ಅದಾಗಲೇ ವೇದಾಂತ ಪ್ರಸಾರ ಕಾರ್ಯಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಾಗಿತ್ತು. ಮುಂದೆ ವೇದಾಂತ ಸೊಸೈಟಿ ತನ್ನ ಸದಸ್ಯರಾಗಲು ಮತ್ತು ವೇದಾಂತದ ಅಧ್ಯಯನ ಮಾಡಲು ಎಲ್ಲ ಮತಪಂಥಗಳಿಗೆ ಹಾಗೂ ಸಂಸ್ಥೆಗಳಿಗೆ ಆಹ್ವಾನ ನೀಡಿತು. ವೇದಾಂತ ಸೊಸೈಟಿಯ ಸದಸ್ಯರಾಗಲು ಯಾರೂ ತಾವು ಅದಾಗಲೇ ನಂಬಿದ್ದ ಮತವನ್ನು ಬದಲಾಯಿಸಬೇಕಿರಲಿಲ್ಲ. ಸರ್ವಧರ್ಮಗಳ ಸ್ವೀಕಾರ ಹಾಗೂ ಸಹಾನುಭೂತಿಗಳೇ ಈ ಸೊಸೈಟಿಯ ಧ್ಯೇಯ ಮಂತ್ರವಾಗಿತ್ತು. ನಗರದ ಶ್ರೀಮಂತ ಹಾಗೂ ಪ್ರಭಾವಶಾಲಿ ನಾಗರಿಕರಲ್ಲಿ ಒಬ್ಬರಾದ ಫ್ರಾನ್ಸಿಸ್ ಲೆಗೆಟ್ಟರನ್ನು ಸ್ವಾಮೀಜಿಯವರು ವೇದಾಂತ ಸೊಸೈಟಿಯ ಅಧ್ಯಕ್ಷರನ್ನಾಗಿ ಮಾಡಿದರು. ಕಾರ್ಯದರ್ಶಿಯ ಸ್ಥಾನಕ್ಕೆ ಮಿಸ್ ಮೇರಿ ಫಿಲಿಪ್ಸ್ಳನ್ನು ಆರಿಸಲಾಯಿತು. ಈಕೆ ಧರ್ಮ ಸಂಸ್ಥೆಗಳ ಹಾಗೂ ಬೌದ್ಧಿಕ ಚಟುವಟಿಕೆಗಳ ವಲಯದಲ್ಲಿ ಒಬ್ಬ ಪ್ರಮುಖ ಮಹಿಳೆಯಾಗಿದ್ದಳು. ಈ ದಿನಗಳಲ್ಲಿ ವೇದಾಂತ ಪ್ರಸಾರದಲ್ಲಿ ಆಸಕ್ತರಾಗಿ ಸ್ವಾಮೀಜಿಯೊಂದಿಗೆ ಅತ್ಯಂತ ಉತ್ಸಾಹದಿಂದ ಕೆಲಸ ಮಾಡಿದವರೆಂದರೆ ಮಿಸ್ ವಾಲ್ಡೋ, ಶ್ರೀಮತಿ ಆರ್ಥರ್ ಸ್ಮಿತ್, ಶ್ರೀ ಮತ್ತು ಶ್ರೀ ವಾಲ್ಟರ್ ಗುಡ್ಡಿಯರ್ ಮತ್ತು ಖ್ಯಾತ ಗಾಯಕಿ ಎಮ್ಮಾ ಥರ್ಸ್ಬಿ. ಸ್ವಾಮೀಜಿ ತಮ್ಮ ತರಗತಿಗಳನ್ನು ಒಂದು ಸಂಘವಾಗಿ ರೂಪುಗೊಳಿಸಿದ್ದರಲ್ಲಿ ಪ್ರಾಚ್ಯ, ಪಾಶ್ಚಾತ್ಯ ಆದರ್ಶಗಳ ಹಾಗೂ ಭಾವನೆಗಳ ವಿನಿಮಯವಾಗಬೇಕೆಂಬ ಉದ್ದೇಶ ಕೂಡ ಸೇರಿತ್ತು. ಈ ಮೂಲಕ ಪ್ರಾಚ್ಯ, ಪಾಶ್ಚಾತ್ಯ ಜಗತ್ತುಗಳ ನಡುವೆ ಆತ್ಮೀಯತೆ, ಸೌಹಾರ್ದತೆಗಳು ನೆಲೆಗೊಳ್ಳುವಂತಾಗಬೇಕು, ಒಂದು ಮತ್ತೊಂದರಿಂದ ಕಲಿಯುವಂತಾಗಬೇಕು ಎನ್ನುವುದು ಅವರ ಉದ್ದೇಶವಾಗಿತ್ತು. ವೇದಾಂತ ಸೊಸೈಟಿಯಲ್ಲಿ ತರಗತಿಗಳನ್ನು ನಡೆಸಿಕೊಂಡು ಹೋಗುವುದಕ್ಕಾಗಿ ಭಾರತದಿಂದ ಇನ್ನೊಬ್ಬರು ಸೋದರ ಸನ್ಯಾಸಿಯನ್ನು ಕರೆಸಿಕೊಳ್ಳುವಂತೆ ನಿಕಟವರ್ತಿಗಳು ಅವರನ್ನು ಕೇಳುತ್ತಲೇ ಇದ್ದರು. ಈ ನಡುವೆ ಸ್ವಾಮೀಜಿಯ ಆದೇಶದಂತೆ ಸ್ವಾಮಿ ಶಾರದಾನಂದರು ಇಂಗ್ಲೆಂಡಿಗೆ ಬಂದು ಕಾರ್ಯಾರಂಭ ಮಾಡಿದ್ದರು. ಮುಂದೆ 1896ರ ಜುಲೈ ತಿಂಗಳಲ್ಲಿ ಅವರು ಅಮೆರಿಕೆಗೆ ಬರುವುದೆಂದು ನಿರ್ಧಾರವಾಯಿತು. ಈ ಹಿಂದೆ ಸ್ವಾಮೀಜಿ ಅಳಸಿಂಗ ಪೆರುಮಾಳರಿಗೆ ಬರೆದಿದ್ದರು. ಇಂಗ್ಲೆಂಡಿನ ಕಾರ್ಯವನ್ನು ನೋಡಿಕೊಳ್ಳುವುದಕ್ಕಾಗಿ ಒಂದು ಸನ್ಯಾಸಿಯನ್ನು ಕಳಿಸಿಕೊಡುವಂತೆ ನಾನು ತಿಳಿಸಿದ್ದೆ. ಈಗ ಅಮೆರಿಕೆಗೆ ಇನ್ನೂ ಇಬ್ಬರು ಬೇಕಾಗಿದ್ದಾರೆ. ನೀನು ನಿಮ್ಮ ಮದ್ರಾಸಿನಿಂದ ಒಬ್ಬ ಗಟ್ಟಿ ವ್ಯಕ್ತಿಯನ್ನು ಕಳಿಸಲಾರಿಯಾ? ಖರ್ಚಿನ ಬಾಬತ್ತನ್ನು ನಾನು ನೋಡಿಕೊಳ್ಳುತ್ತೇನೆ. ನನಗೆ ನನ್ನವನಾದ ಒಬ್ಬ ಮನುಷ್ಯ ಬೇಕು. ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಗುರುಭಕ್ತಿ ಎಂಬುದು ಅಡಿಗಲ್ಲು. ಹೀಗೆ ಬರೆದರು.
ಆದರೆ ಅಮೆರಿಕದಂತಹ ದೇಶದಲ್ಲಿ ಸ್ವಾಮೀಜಿಯಂಥವರ ಕಾರ್ಯವನ್ನು ವಹಿಸಿಕೊಂಡು ಮುನ್ನಡೆಸಲು ಯಾರಿಂದ ಸಾಧ್ಯ? ಸ್ವಾಮೀಜಿ ಈ ಪ್ರಯತ್ನ ಈಡೇರಲಿಲ್ಲವೆಂದು ಹೇಳಬೇಕಾಗಿಯೇ ಇಲ್ಲ. ಅಮೆರಿಕದ ಹಾಗೂ ಇಂಗ್ಲೆಂಡಿನ ತಮ್ಮ ಕೆಲವು ಶಿಷ್ಯರು ಭಾರತಕ್ಕೆ ಹೋಗಿ ಅಲ್ಲಿ ಶಿಕ್ಷಣ ಹಾಗೂ ಬೋಧನಾ ಕಾರ್ಯಗಳನ್ನು ಕೈಗೊಳ್ಳಬೇಕೆನ್ನುವುದೂ ಕೂಡ ಸ್ವಾಮೀಜಿಯ ಅಪೇಕ್ಷೆಯಾಗಿತ್ತು. ಅಮೆರಿಕೆಯಲ್ಲಿ ಧಾರ್ಮಿಕ ಬೋಧನೆ ಮುಖ್ಯವಾದರೆ ಭಾರತದಲ್ಲಿ ವ್ಯಾವಹಾರಿಕ ಶಿಕ್ಷಣ, ತಾಂತ್ರಿಕ ಶಿಕ್ಷಣ, ಕೈಗಾರಿಕೆ, ಅರ್ಥಶಾಸ್ತ್ರ, ಸಂಘಟನೆ ಹಾಗೂ ಸಹಕಾರ ಇವುಗಳ ಬೋಧನೆಯೇ ಮುಖ್ಯವಾಗಬೇಕು ಎನ್ನುವುದು ಅವರ ಅಭಿಪ್ರಾಯವಾಗಿತ್ತು. ಪ್ರಾಚ್ಯ ಹಾಗೂ ಪಾಶ್ಚಾತ್ಯ ಈ ಎರಡು ವಿಭಿನ್ನ ಜಗತ್ತುಗಳನ್ನು ಸಮನ್ವಯಗೊಳಿಸುವುದರ ಕುರಿತಾಗಿ ಹಗಲು ಇರುಳು ಆಲೋಚಿಸಿದ್ದವರು ಅವರು. ಅಲ್ಲದೆ ಅವರು ಭವಿಷ್ಯ ದರ್ಶನ ಮಾಡಿದವರಂತೆ ತಮ್ಮ ಅಮೆರಿಕೆಯ ಶಿಷ್ಯರಿಗೆ ಆಗಾಗ ಹೇಳುತ್ತಿದ್ದರು. ಆಲೋಚನೆ ಹಾಗೂ ಆಚರಣೆಗಳೆರಡರಲ್ಲೂ ಪ್ರಾಚ್ಯ ಪಾಶ್ಚಾತ್ಯಗಳ ನಡುವಣ ಅಡ್ಡಗೋಡೆಯು ಸಂಪೂರ್ಣ ಬಿದ್ದು ಹೋಗುವ ಕಾಲವೊಂದು ಬರಲಿದೆ ಎಂದು. ಪ್ರಾಚ್ಯ ಪಾಶ್ಚಾತ್ಯಗಳ ನಡುವಣ ಈ ಸಮನ್ವಯವು ಸಾಧ್ಯವಾಗಬೇಕಾದರೆ ಯಾವುದಾದರೊಂದು ಆಧಾರಭೂತ ತತ್ವವಿರಬೇಕು. ವೇದಾಂತವೇ ಈ ಆಧಾರವೆಂಬುದು ಸ್ವಾಮೀಜಿಯ ಅಭಿಪ್ರಾಯವಾಗಿತ್ತು. ಆ ವೇದಾಂತದಲ್ಲಿ ಅತ್ಯಂತ ವಿಶಾಲವಾದ ಹಾಗೂ ಸಮಸ್ತ ಮಾನವತೆಗೆ ಅನ್ವಯವಾಗಬಲ್ಲ ಬೋಧನೆಗಳು ಈ ಆಧಾರಭೂತ ತತ್ವವಾಗಲು ಸಾಧ್ಯವೆಂದು ಅವರು ಹೇಳುತ್ತಿದ್ದರು. ಇಂತಹ ಆದರ್ಶವು ತಮ್ಮ ಗುರುದೇವ ಶ್ರೀರಾಮಕೃಷ್ಣರ ಜೀವನದಲ್ಲಿ ರೂಪ ತಾಳಿದುದನ್ನು ಅವರು ಕಂಡುಕೊಂಡಿದ್ದರು. ಎಂದಿಗೂ ಯಾರನ್ನೂ ದೂಷಿಸದ ಶ್ರೀರಾಮಕೃಷ್ಣರ ಅದ್ಭುತ ಜೀವನ ಅವರೆದುರಿನಲ್ಲಿ ವೇದಾಂತ ಒಂದು ಹೊಸ ಅರ್ಥವನ್ನೇ ತೆರೆದಿತ್ತು. ಎಲ್ಲ ವರ್ಗದ ಜನರ ಮುಂದೆಯೂ ಆಧ್ಯಾತ್ಮಿಕ ಜೀವನದ ದಾರಿಯನ್ನು ತೆರೆದವರು. ಅಲ್ಲಿ ಎಲ್ಲರಿಗೂ ಸ್ವಾಗತವಿತ್ತು. ಆ ಕರೆಗೆ ಓಗೊಟ್ಟು ಬಂದವರೆಲ್ಲ ಬೆಳಕನ್ನು ಪಡೆಯಬಹುದಾಗಿತ್ತು. ಈ ಕುರಿತಾಗಿ ಸ್ವಾಮೀಜಿ ಸಹಸ್ರದ್ವೀಪೋದ್ಯಾನದಲ್ಲಿ ಸ್ಫೂರ್ತಿಯುತ ಭಾವದಲ್ಲಿ ನುಡಿದಿದ್ದರು. ಶ್ರೀರಾಮಕೃಷ್ಣರು ಬಂದದ್ದು ಇಂದಿನ ಧರ್ಮವನ್ನು ಬೋಧಿಸುವುದಕ್ಕಾಗಿ. ಆ ಧರ್ಮವು ನಿರ್ಮಾಣಕಾರಿಯೇ ಹೊರತು ವಿನಾಶಕಾರಿಯಲ್ಲ. ಸತ್ಯವನ್ನರಸಲು ಅವರು ಹೊಸದಾಗಿ ಪ್ರಕೃತಿಯ ಒಳಗೆ ಪ್ರವೇಶಿಸಿದರು. ತತ್ಫಲವಾಗಿ ವೈಜ್ಞಾನಿಕ ಧರ್ಮವನ್ನು ಪಡೆದರು. ಈ ವೈಜ್ಞಾನಿಕ ಧರ್ಮವು ಎಂದಿಗೂ ನಂಬಿ ಎನ್ನುವುದಿಲ್ಲ, ನೋಡಿ ಎನ್ನುತ್ತದೆ. ನಾನು ನೋಡುತ್ತಿದ್ದೇನೆ, ನೀನು ಕೂಡ ನೋಡಬಹುದು ಎನ್ನುತ್ತದೆ. ಅದೇ ವಿಧಾನವನ್ನು ಅನುಸರಿಸಿರಿ, ನೀವು ಅದೇ ಪರಮ ದರ್ಶನವನ್ನು ಪಡೆಯುವಿರಿ ಎಂದು. ಈ ನೂತನ ಸಂದೇಶವು ಎಷ್ಟೇ ಉದಾತ್ತವಾಗಿದ್ದರೂ, ಎಷ್ಟೇ ಶ್ರೇಷ್ಠವಾದದ್ದಾಗಿದ್ದರೂ ಅದು ಸಾರ್ವತ್ರಿಕವಾಗಿ ಸ್ವೀಕರಿಸಲ್ಪಡಬೇಕಾದರೆ ಸುಲಭ ಸಾಧ್ಯವಲ್ಲವೆಂಬುದು ಸ್ವಾಮೀಜಿಗೆ ತಿಳಿದೇ ಇತ್ತು. ಅತ್ಯಂತ ಶ್ರದ್ಧಾವಂತರೂ ಬುದ್ಧಿವಂತರೂ ಆದ ವ್ಯಕ್ತಿಗಳು ಒಟ್ಟಾಗಿ ಸೇರಿ ಅತ್ಯಂತ ತಾಳ್ಮೆಯಿಂದ ನಿರಂತರವಾಗಿ ಶ್ರಮಿಸಬೇಕಾದ ಅವಶ್ಯಕತೆ ಇತ್ತು. ಆದ್ದರಿಂದಲೇ ಅಮೆರಿಕ, ಇಂಗ್ಲೆಂಡುಗಳ ಕೇಂದ್ರ ಸ್ಥಾನಗಳಾದ ನ್ಯೂಯಾರ್ಕ್ ಹಾಗೂ ಲಂಡನ್ ನಗರಗಳಲ್ಲಿ ವ್ಯವಸ್ಥಿತ ಕೇಂದ್ರಗಳನ್ನು ತೆರೆಯಲು ಸಾಧ್ಯವಾದರೆ ವೇದಾಂತದ ಸಂದೇಶ ಇಡೀ ಪಾಶ್ಚಾತ್ಯ ಜಗತ್ತಿನಲ್ಲಿ ಪ್ರಸಾರಗೊಳ್ಳಲು ಸಾಧ್ಯವಾಗುತ್ತದೆಂದು ಭಾವಿಸಿ ಸ್ವಾಮೀಜಿ ಆ ನಿಟ್ಟಿನಲ್ಲಿ ಶ್ರಮಿಸಿದರು. ಈ ಉದ್ದೇಶದಿಂದಲೇ ಅವರು ತಮ್ಮ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗಬಲ್ಲ ಶಿಷ್ಯರನ್ನು ತರಬೇತುಗೊಳಿಸಿದರು. ಈ ಶಿಷ್ಯರ ಪೈಕಿ ಮಿಸ್ ವಾಲ್ಡೋಳ ಮೇಲೆ ಅವರಿಗೆ ಹೆಚ್ಚಿನ ಭರವಸೆ ಇತ್ತು. ಆಕೆಗೆ ಅವರು ವಿಶೇಷ ಆಧ್ಯಾತ್ಮಿಕ ಶಕ್ತಿಯನ್ನು ಹಾಗೂ ಅಧಿಕಾರವನ್ನು ನೀಡಿ ವೇದಾಂತ ಪ್ರಸಾರಕ್ಕೆ ಅವಳನ್ನು ನಿಯೋಜಿತಗೊಳಿಸಿದರು. ಮುಂದೆ ಮಿಸ್ ವಾಲ್ಡೋ ಸೋದರಿ ಹರಿದಾಸಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾದಳು. ಅಲ್ಲದೆ ಸನ್ಯಾಸಿಗಳಾದ ಕೃಪಾನಂದ, ಅಭಯಾನಂದ, ಯೋಗಾನಂದ ಹಾಗೂ ಇನ್ನಿತರ ಬ್ರಹ್ಮಚಾರಿಗಳಿಗೆ ವಿಶೇಷ ತರಬೇತಿ ನೀಡಿ ದ್ವೈತ, ವಿಶಿಷ್ಟಾದ್ವೈತ, ಅದ್ವೈತಗಳಲ್ಲಿ ಅವರು ಪರಿಣತರಾಗುವಂತೆ ಮಾಡಿದರು.
ಫೆಬ್ರವರಿ 23ರಂದು ನೀಡಿದ ನನ್ನ ಗುರುದೇವ ಎಂಬ ಉಪನ್ಯಾಸದೊಂದಿಗೆ ನ್ಯೂಯಾರ್ಕಿನಲ್ಲಿ ತಮ್ಮ ಕಾರ್ಯವನ್ನು ಮುಗಿಸಿದ ಸ್ವಾಮೀಜಿ ಮಾರ್ಚ್ 3ರಂದು ಡೆಟ್ರಾಯ್ಟಿಗೆ ಪ್ರಯಾಣ ಮಾಡಿದರು. ತಮ್ಮ ನಗರದಲ್ಲಿ ತರಗತಿಯನ್ನು ತೆಗೆದುಕೊಳ್ಳುವಂತೆ ಡೆಟ್ರಾಯ್ಟಿನಿಂದ ಅವರನ್ನು ಆಹ್ವಾನಿಸಲಾಗಿತ್ತು. ಸರಿಯಾಗಿ 2 ವರ್ಷಗಳ ಕೆಳಗೆ ಅವರು ಡೆಟ್ರಾಯ್ಟಿನಲ್ಲಿದ್ದಾಗ ಅವರಿಗೆ ದೊರಕಿದ ಸ್ವಾಗತ ಎಷ್ಟು ವೈಭವಪೂರ್ಣವಾಗಿತ್ತು, ಅವರು ಸಮಾಜದ ಮೇಲೆ ಬೀರಿದ ಪ್ರಭಾವವೆಂಥದು ಮತ್ತು ಅಲ್ಲಿನ ಪತ್ರಿಕೆಗಳಲ್ಲಿ ನಡೆದ ವಾಗ್ವಾದವೆಂಥದು ಎಂಬುದನ್ನು ಈ ಹಿಂದೆ ನೋಡಿದ್ದೇವೆ. ಈ ಸಲ ಅವರು ಇಲ್ಲಿಗೆ ಮತ್ತೊಮ್ಮೆ ಬಂದಾಗಲೂ ಅದೇ ವಾದವಿವಾದದ ಅಲೆಗಳು ನಗರದ ಪತ್ರಿಕಾವಲಯಗಳಲ್ಲಿ ಭೋರ್ಗರೆದವು. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.